ನಿಮ್ಮಲ್ಲೊಬ್ಬ ನಟ ಇದ್ದ, ನಟ ಆಗ್ಬೇಕು ಅಂತ ಅವನು ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದ. ನಾನು ರಂಗಭೂಮಿ ಬಿಟ್ಟೇ ಇಲ್ಲ, ನಟನೆ ಬಿಟ್ಟೇ ಇಲ್ಲ. ನಾನು ಈಗಲೂ ನಾನು ರಂಗಕರ್ಮಿ. ಸಮಯ ಯಾರು ಬಂದು ಕೊಡಲ್ಲ. ನಮ್ಮಂಥ ಬದುಕನ್ನ ಹುಡ್ಕೊಂಡು ಹೊರಟಂತ, ಮನಸಂತೋಷವನ್ನು ಹುಡ್ಕೊಂಡು, ಆತ್ಮಸಂತೋಷವನ್ನು ಹುಡ್ಕೊಂಡಂತ ಹೊರಟಂತ ನಮ್ಮಂಥವ್ರು ನಾವು ನಮಗೋಸ್ಕರ ನಾವೇ ಸಮಯ ಮಾಡ್ತೀವಿ. ನಮ್ಮ ಸಮಯ ನಮ್ಮದೇ. ನಾನು ಮಲಗೋದೊಂದು 4 ತಾಸು. ಇಫ್ ಯು ಲವ್ ಯುವರ್ ವರ್ಕ್, ಇಟ್ ಇಸ್ ನಾಟ್ ಯುವರ್ ವರ್ಕ್, ಇಟ್ಸ್ ಯುವರ್ ಲವ್. ಇವೆಲ್ಲವನ್ನ ನೋಡ್ತಿರ್ತಿರಲ್ಲ, ಕಥೆಗಳನ್ನು ಕೇಳ್ತಿರ್ತೀರ ಕಲಾ ಮಾಧ್ಯಮದಲ್ಲಿ ಹಿಂದೆ ಕೂತ್ಕೊಂಡು. ನಿಮ್ಮಲ್ಲೊಬ್ಬ ನಟ ಇದ್ದ, ನಟ ಆಗ್ಬೇಕು ಅಂತ ಅವನು ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದ. ಏನನ್ಸುತ್ತೆ ಅಂದ್ರೆ ಕೆಲವೊಂದು ಸ್ಟ್ರಗಲ್ ಅಥವಾ ಕೆಲವೊಂದು ಸ್ಟೋರಿಗಳನ್ನ ಕೇಳಿದಾಗ ಬಹುಶಃ ಒಳ್ಳೆ ಕಲಾವಿದ, ಇವ್ರು ಏನು ಸಿಗ್ಲೇ ಇಲ್ವಲ್ಲ ಆಪರ್ಚುನಿಟೀಸ್ ಅಂತೆಲ್ಲ ಕೇಳಿದಾಗ ನೀವು ಒಳ್ಳೆ ಪೊಸಿಷನ್ ಕೂತ್ಕೊಂಡು ಅಟ್ಲೀಸ್ಟ್ ಕಲಾ ಮಾಧ್ಯಮದ ಮೂಲಕ ಕಥೆನ ಹೇಳ್ತಾ ಇರ್ತೀರಾ. ನಿಮ್ಮಲ್ಲೂ ಒಬ್ಬ ನಟ ಇರ್ತಾನಲ್ಲ, ಅವ್ನು ಜಾಗೃತನಾಗ್ತಾ ಇರ್ತಾನ ಪ್ರತಿ ಸಲ, ಅವ್ನಿಗೆ ಏನು ಉತ್ತರ ಸಿಗ್ತಿರತ್ತೆ. ನಾನು ನಟ ಆಕ್ಟಿವ್ ಆಗಿದ್ದೀನಿ. ನಾನು ನಟ ಆಗಂತೂ ನಾನು ಯಾವತ್ತು ನನ್ನನ್ನು ಕೊಂದ್ಕೊಂಡೇ ಇಲ್ಲ. ನೀವು ಗಮನಿಸಿ, ನಾನು ಈಗಲೂ ನನ್ನ ರಂಗಭೂಮಿಲಿ ಬಹಳ ಸಕ್ರಿಯ. ನನ್ನ ತೇಜಸ್ವಿ ಅಂತ ನಾವು ನಾಟಕ ಮಾಡ್ತಾ ಇದ್ದೀವಿ. ನಾನು ಕಳೆದ 22 ವರ್ಷಗಳ ಈ ನನ್ನ ರಂಗಭೂಮಿ ಅನುಭವದಲ್ಲಿ ನಾನು ಒಬ್ಬ ಕಾರ್ಪೊರೇಟ್ ನೌಕರ ಆಗಿದ್ದೆ, ಆಮೇಲೆ ನಾನು ಟ್ರಾವೆಲ್ ಏಜೆಂಟ್ ಆಗಿದ್ದೆ, ಆನಂತರ ನಾನು ಮತ್ತೆ ರಂಗಭೂಮಿಗೆ ಬಂದೆ, ಸಿನಿಮಾಗೆ ಹೋದೆ, ಡಾಕ್ಯುಮೆಂಟ್ರಿಗೆ ಬಂದೆ. ನನ್ನ ಬೇರೆ ಬೇರೆ ಅನ್ನದ ದಾರಿಗಳು ಏನ್ ಬೇಕಾದ್ರೂ ನಾನು ಬದಲಾಯಿಸಿರ್ಬೋದು, ಆದರೆ ನಾನು ರಂಗಭೂಮಿ ಬಿಟ್ಟೇ ಇಲ್ಲ, ನಟನೆ ಬಿಟ್ಟೇ ಇಲ್ಲ. ನಾನು ಈಗಲೂ ನಾನು ರಂಗಕರ್ಮಿ. ಸಮಯ ಸಿಗಲ್ಲ ಸರ್, ನೀವು ಮಾಡ್ಕೋಬೇಕು. ಸಮಯ ಯಾರು ಬಂದು ಕೊಡಲ್ಲ. ನಮ್ಮಂಥ ಬದುಕನ್ನ ಹುಡ್ಕೊಂಡು ಹೊರಟಂತ, ಮನಸಂತೋಷವನ್ನು ಹುಡ್ಕೊಂಡು, ಆತ್ಮಸಂತೋಷವನ್ನು ಹುಡ್ಕೊಂಡಂತ ಹೊರಟಂತ ನಮ್ಮಂಥವ್ರು ನಾವು ನಮಗೋಸ್ಕರ ನಾವೇ ಸಮಯ ಮಾಡ್ಕೋಬೇಕು. ಈಗ ನಾವು ಯಾರೋ ಕಾರ್ಪೊರೇಟ್ ಎಂಪ್ಲಾಯ್ ತರ ಅಲ್ಲ, ಅಥವಾ ಯಾರೋ ಒಬ್ರು ನಮ್ಮ ಸೋದರ ಆಟೋ ಚಾಲಕ ತರ ಅಲ್ಲ. ನಾವು ಈಗ ಬೆಳಗ್ಗೆ ಹೊರಡ್ತಾರೆ, ಇಷ್ಟೊತ್ತಿಗೆ ಬರ್ತಾರೆ, ಅಥವಾ ಯಾವ್ದೋ ನೈಟ್ ಶಿಫ್ಟ್ ಇರುತ್ತೆ ಮಾಡ್ತಾರೆ ಅಂತನಕ್ಕೆ. ನಮ್ಮ ಸಮಯ ನಮ್ಮದೇ. ನಾನು ಮಲಗೋದೊಂದು 4 ತಾಸು. ನಮ್ಗೆ ದಿನ ಪ್ರತಿದಿನ ಒಂದು 20 ಪೇಜ್ ಪುಸ್ತಕ ಓದಿಲ್ಲ, ಒಂದು ಸಾಹಿತ್ಯ ಅಂದ್ರೆ ಅಥವಾ ಇತಿಹಾಸದ ಪುಸ್ತಕ ಓದಿ ನಂಗೆ ನಿದ್ದೆ ಬರಲ್ಲ. ನನಗೆ ನಿಮ್ಮಂತ ಯಾರೋ ಸ್ನೇಹಿತರನ್ನ, ಅದು ವಿಷಯರಂತ ಸ್ನೇಹಿತರು, ತಲೆ ತುಂಬ ಹಿಂಡಿ ಬೂಸ ತುಂಬಿರೋಂಥವ್ರಲ್ಲ, ಅಂತ ಸ್ನೇಹಿತರನ್ನ ನಾನು ಒಂದು 2 ದಿವಸ ಇಬ್ಬರನ್ನ ಮಾತಾಡ್ಸಿಲ್ಲ, ನಂಗೆ ನಿದ್ರೆ ಬರಲ್ಲ. ಒಂದು 4 ಒಳ್ಳೆ ವಿಷಯ ಜನಕ್ಕೆ ಒಂದು ವಿಡಿಯೋ ಮೂಲಕ ಶೇರ್ ಮಾಡಿಲ್ಲ, ನಿದ್ರೆ ಬರಲ್ಲ ನನಗೆ. ಒಂದು ಒಳ್ಳೆ ನಾಟಕ ಈಗ ನೋಡಿ, ನಾನು ಏಪ್ರಿಲ್ ತಿಂಗಳು ಅಷ್ಟು ನಾನು ಪ್ರತಿ ದಿವಸ 3 ವಿಡಿಯೋ ಕಲಾ ಮಾಧ್ಯಮದಲ್ಲಿ ಬಂದೇ ಬರುತ್ತೆ. 3 ವಿಡಿಯೋ, 3 ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ 6 ವರ್ಷದಿಂದ. ಅದಕ್ಕೆ ನೀವು ಹೇಳಿದ 7200-300 ವಿಡಿಯೋ ನಿಮ್ದಿದೆ ಅಂತ. ಇಲ್ಲ ಹೆಂಗ್ ಸಾಧ್ಯ 6 ವರ್ಷದಲ್ಲಿ? ಎಷ್ಟು ಜನ ಕೆಲಸ ಮಾಡ್ತಾರೆ ಈ 3 ವಿಡಿಯೋ ಹೊರಗೆ ಬರಕ್ಕೆ? ನಾನು, ನನ್ನ ಕ್ಯಾಮ್ರಾಮನ್, ನಮ್ಮ ಎಡಿಟರ್ 3 ಜನ, ನನ್ನ ವೈಫ್ ಒಬ್ರು 4 ಜನ. ಅದಕ್ಕೆ ದೊಡ್ಡ ಸೆಟಪ್ ಇಟ್ಕೊಂಡಿಲ್ಲ. ವಿ ಹ್ಯಾವ್ ಕೆಪ್ಟ್ ಅವರ್ ಥಿಂಗ್ಸ್ ಸ್ಮಾಲ್. ಬರ್ನೌಟ್ ಆಗಲ್ವಾ? ಅಂದ್ರೆ ದಿನ 3 ವಿಡಿಯೋ ಬಿಡ್ಲೇಬೇಕು ಅನ್ನೋ ಕಮಿಟ್ಮೆಂಟ್. ಅದಕ್ಕೆ ಹೇಳೋದು, ನಿಮ್ಗೆ ಅದಕ್ಕೆ ಪ್ಯಾಷನ್ ಇರಬೇಕು, ಪ್ರೀತಿ ಇರಬೇಕು. ಇದು ನಾವೇ ಆರಿಸ್ಕೊಂಡಂಥದ್ದು, ನಾವೇ ಆರಿಸ್ಕೊಂಡ ಕ್ಷೇತ್ರ. ಆದ್ರಿಂದ ನಮ್ಗಲ್ಲಿ ಅದು ನಿಮ್ಗೆ, ಅದಕ್ಕೆ ಹೇಳೋದು, ಇಫ್ ಯು ಲವ್ ಯುವರ್ ವರ್ಕ್, ಇಟ್ ಇಸ್ ನಾಟ್ ಯುವರ್ ವರ್ಕ್, ಇಟ್ಸ್ ಯುವರ್ ಲವ್. ನೀವು ಕೆಲಸನ ಪ್ರೀತಿಸಿ ತಗೊಂಡಾಗ ಅದು ಕೆಲಸ ಅಲ್ಲ, ಅದು ಪ್ರೀತಿ. ಆ ಪ್ರೀತಿನೇ ಆಗ್ಬಿಟ್ಟಾಗ, ಈಗ ನನ್ಗೆ ನೋಡಿ, ನೀವು ಇಲ್ಲಿ ಬರುವ, ನಾನು ನಮ್ಮನೆ ಇಲ್ಲಿಂದ ನಿಮ್ಮ ಸ್ಟುಡಿಯೋದಿಂದ ಒಂದು 5 ನಿಮಿಷ ಜರ್ನಿ. ನನ್ನ ಲೊಕೇಶನ್ ಬಹಳ ಸಂತೋಷ ಆಯ್ತು, ಬಹಳ ಹತ್ರ ಇದೆ ಅಂತ. ಸೊ ಅಲ್ಲಿ ಹೊರಡುವ 5 ನಿಮಿಷದ ಮೊದಲು ಕೂಡ ನಾನು ತಮ್ಮದೇ ರೆಡಿ ಮಾಡ್ತಾ ಇದ್ದೆ ಕೂತ್ಕೊಂಡು. ನೀವು ಇಲ್ಲೂ ಬಂದ್ಮೇಲೆ ಏನೋ ಡೈಲಿ ಬರಿತಾ ಇದ್ರಿ? ಅದೇ ನಿಮ್ಮ ಸಂದರ್ಶನಕ್ಕೆ ಏನಾರು ಹೇಳ್ಬೇಕಾ ಏನಾರು ಅಂತ ಬರ್ಕೋತಿದ್ದೆ. ಸೊ ಸಂಜೆಗೆ ಒಂದು ಶೂಟ್ ಇದೆ, ಅದನ್ನ ಬರ್ಕೋತಿದ್ವಿ. ನೀವೇ ಅಂದ್ರೆ ನೀವು ನಿಮ್ಮ ಸಮಯವನ್ನ, ನಿಮ್ಮ ಬದುಕನ್ನ ಹೇಗೆ ನಿರ್ಧರಿಸ್ತೀರಿ ಅನ್ನೋದೇ ನಮ್ಮ ಕೈಲಿರುವಂಥದ್ದು. ಅನೇಕ ಫ್ರೀಲ್ಯಾನ್ಸರ್ಸ್ಗಳು ಅಥವಾ ನಮ್ಮ ಬದುಕು ನಾವೇ ಬದುಕ್ತೀವಿ ಅಂತ ಆರಿಸ್ಕೊಂಡವರು ಶಿಸ್ತುಗೊಳಗಾಗದೆ ಹಾಳು ಮಾಡಿಕೊಂಡು, ಕುಡುಕರಾಗಿ, ಕುಡ್ತಕ್ಕೆ ಒಳಗಾಗಿ ರಸ್ತೆಗಳಲ್ಲಿ ಬಿದ್ದು ಈಗಲೂ ಒದ್ದಾಡ್ತಾ, ಒಂದು ಸಣ್ಣ ಟೀ ಕಾಫಿಗೆ ಅವ್ರಿವ್ರ ಹತ್ರ ಬೇಡ್ತಾ ಎಷ್ಟೋ ಜನ ಜೀವನ ಕಳ್ಕೊಂಡು ಉದಾಹರಣೆ ನಾನು ಕಣ್ಣಲ್ಲಿ ನೋಡಿದ್ದೀನಿ. ನನ್ನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವ್ರು, ಬನ್ನಿ ತೋರಿಸ್ತೀನಿ.